ಹೌದು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದಲೂ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿರುವ ಅಕ್ರಮಗಳನ್ನು ಬಯಲಿಗೆ ಎಳೆಯಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ವರಿಷ್ಠರು ಹೇಳುತ್ತಲೇ ಇದ್ದಾರೆ. ಅಲ್ಲದೆ ಲೋಕಸಭಾ ಚುನಾವಣಾ ಪ್ರಚಾರಕ್ಕಾಗಿ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುಧಾಕರ್ ಅವರು ಶೀಘ್ರದಲ್ಲಿಯೇ ಜೈಲಿಗೆ ಹೋಗಲಿದ್ದಾರೆ, ಅವರಿಗೆ ಮತ ಹಾಕಬೇಡಿ ಎಂದು ಹೇಳುವ ಮೂಲಕ ವಿನೂತನ ಪ್ರಚಾರ ನಡೆಸಿದ್ರ. ಆದರೆ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಕಳೆದರೂ ಯಾವುದೇ ತನಿಖೆಯೂ ನಡೆದಿಲ್ಲ, ಯಾರೂ ಜೈಲಿಗೂ ಹೋಗಿರಲಿಲ್ಲ. ಆದರೆ ಮುಡಾ ವಿಚಾರದಲ್ಲಿ ಬಿಜೆಪಿ ಹೋರಾಟ ತೀವ್ರಗೊಳಿಸಿದ ಕ್ಷಣದಿಂದಲೇ ಕಾಂಗ್ರೆಸ್ಗೆ ಬಿಜೆಪಿ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರಗಳು ನೆನಪಾದವು. ಅದರಲ್ಲಿ ಮುಖ್ಯವಾಗಿ ಕೋವಿಡ್ ವೇಳೆ ಸಾವಿರಾರು ಕೋಟಿ ಹಗರಣ ಆರೋಗ್ಯ ಇಲಾಖೆಯಲ್ಲಿ ನಡೆದಿದೆ ಎಂದು ಕಾಂಗ್ರೆಸ್ ನೇರ ಆರೋಪ ಮಾಡಿತ್ತ. ಹಾಗಾಗಿ ಈ ಹಿಂದೆ ನ್ಯಾಯಾಧೀಶರಾದ ಮೈಕೆಲ್ ಕುನ್ನಾ ನೇತೃತ್ವದಲ್ಲಿ ರಚಿಸಲಾಗಿದ್ದ ಏಕಸದಸ್ಯದ ಆಯೋಗದ ಮಧ್ಯಂತರ ವರದಿಯನ್ನ ಶನಿವಾರ ಸಂಜೆ ಸರ್ಕಾರ ತರಿಸಿಕೊಂಡಿದ್ದು, ಇದೀಗ ರಾಜ್ಯದಲ್ಲಿ ರಾಜಕೀಯ ಸಂಚಲನ ಉಂಟಾಗಲು ಕಾರಣವಾಗಿದೆ. ಕೋವಿಡ್ ವೇಳೆ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರದ ಕುರಿತು ನ್ಯಾಯಾಧೀಶರಾದ ಮೈಕೆಲ್ ಕುನ್ನಾ ಆಯೋಗದ ಮಧ್ಯಂತರ ವರದಿ ಸರ್ಕಾರ ತರಿಸಿಕೊಂಡಿರುವ ಬೆನ್ನಲ್ಲಿಯೇ ಸಭೆ ನಡೆಸಿರುವ ಮುಖ್ಯಮಂತ್ರಿಗಳು ವರದಿಯನ್ನ ಆಧರಿಸಿ ಮುಂದೆ ಕೈಗೊಳ್ಳಬೇಕಿರುವ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎಂಬ ಮಾತುಗಳು ಕೇಳಿ ಬಂದಿದ್ದು, ಇಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಪಷ್ಟೀಕರಣ ನೀಡಿದ್ದಾರೆ. ಇಂದು ಚಿಕ್ಕಬಳ್ಳಾಪುರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ನಿವೃತ್ತ ನ್ಯಾಯಾಧೀಶರಾದ ಮೈಕೆಲ್ ಕುನ್ನಾ ನೇತೃತ್ವದ ಏಕಸದಸ್ಯ ಆಯೋಗ ರಚನೆ ಮಾಡಿ ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರಬಹುದಾದ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸಲು ಸರ್ಕಾರ ಸೂಚಿಸಿತ. ಅಲ್ಲದೆ ಆಯೋಗಕ್ಕೆ 3 ತಿಂಗಳ ಕಾಲಾವಕಾಶ ನೀಡಲಾಗಿತ್ತ. ಸರ್ಕಾರ ಬಂದು 15 ತಿಂಗಳಾಗಿದೆ. ನಿನ್ನೆ ಕೊಟ್ಟ ವರದಿ ಅಂತಿಮವಲ್ಲವಂತೆ, ಬದಲಿಗೆ ಮಧ್ಯಂತರ ವರದಿ ಎಂದ್ರ. ಆಯೋಗದ ಮೇಲೆ ಎಷ್ಟು ಒತ್ತಡ ಕೊಟ್ಟರೋ ಏನಾದರೂ ಅಸ್ತ್ರ ಕೊಡಿ, ನಮ್ಮ ಕೈ ಕಟ್ಟಿ ಹಾಕಿದ್ದಾರೆ. ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಉಗ್ರ ಹೋರಾಟ ನಡೆಯುತ್ತಿದೆ. ಸರ್ಕಾರದ ವಿರುದ್ಧ ಹೋರಾಟ ಆರಂಭವಾದ ಮೇಲೆ ಮುಖ್ಯಮಂತ್ರಿ ಮತ್ತು ಸರ್ಕಾರದ ಭವಿಷ್ಯ ಕೋರ್ಟಿನ ಆವರಣದಲ್ಲಿರುವಾಗ ಇಂದು ನ್ಯಾಯಾಧೀಶರ ಮೇಲೆ ಒತ್ತಡ ತಂದು ಮಧ್ಯಂತರ ವರದಿಯನ್ನ ಮುಖ್ಯಮಂತ್ರಿಗಳು, ಅವರ ಸಲಹೆಗಾರರು, ಕಾರ್ಯದರ್ಶಿಗಳು, ಹಿರಿಯ ಸಚಿವರು ಸೇರಿ ತರಿಸಿಕೊಂಡಿದ್ದಾರೆ ಎಂದ್ರ. ನಾನು ಆರೋಗ್ಯ ಸಚಿವನಾಗಿ 2 ವರ್ಷದ ಹಿಂದೆ ಕಾರ್ಯನಿರ್ವಹಿಸಿದ್ದೇನೆ. ಅಂತಃಕರಣದಿಂದ ಕೆಲಸ ಮಾಡಿದ್ದೇನೆ. ಕಾನೂನು ವಿರುದ್ಧ ನಡೆದುಕೊಂಡಿಲ್ಲ, ಕಾನೂನು ಬಾಹಿರ ಕೆಲಸ ಮಾಡಿಲ್ಲ. ಟಾಸ್ಕ್ ಫೋರ್ಸ್ ಸಮಿತಿ ರಚನೆ ಮಾಡಿ ಆರಂಭದಲ್ಲಿ ಶ್ರೀರಾಮುಲು ಅಧ್ಯಕ್ಷರಾಗಿದ್ರ, ನಂತರ ಅಶ್ವಥ್ ನಾರಾಯಣ್ ಅವರು ಅಧ್ಯಕ್ಷರಾಗಿದ್ರ. ಹಿರಿಯ ಅಧಿಕಾರಿಗಳ ತಂಡ, ಮುಖ್ಯಮಂತ್ರಿಗಳ ತಂಡ ಸೇರಿ ಕ್ರಮಬದ್ಧವಾಗಿ ನಿಯಮಬದ್ಧವಾಗಿ ರಾಜ್ಯದ ಜನರ ಪ್ರಾಣ ಉಳಿಸುವ ಪ್ರಾಮಾಣಿಕ ಪ್ರಯತ್ನ ಸಮರೋಪಾದಿಯಲ್ಲಿ ನಡೆದಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ರ. ಆರೋಗ್ಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅಂದಿನ ಔಷಧದ ಬೆಲೆ, ಇಂದಿನ ಬೆಲೆ ಲೆಕ್ಕ ಹಾಕಿಕೊಟ್ಟಿದ್ದಾರೆ. ಮಧ್ಯಂತರ ವರದಿ ನೋಡುವವರೆಗೂ ಮಾತನಾಡುವುದು ಸರಿಯಲ್ಲ ಎಂದು ಸುಧಾಕರ್ ಹೇಳಿದ್ರ. ಊಹಾಪೋಹಗಳಿಗೆ ಉತ್ತರ ಕೊಡುವುದಿಲ್ಲ, ಸರ್ಕಾರದ ಹೇಳಿಕೆಯೂ ಬಂದಿಲ್ಲ. ಆದರೂ ವರದಿಯಲ್ಲಿನ ಅಂಶಗಳು ಯಾರು ಲೀಕ್ ಮಾಡಿದ್ರು, ಯಾಕೆ ಲೀಕ್ ಮಾಡಿದ್ರು ಎಂದು ಪ್ರಶ್ನಿಸಿದ ಸಂಸದರು ಬಾಕ್ಸ್ನಲ್ಲಿ ಲಾಕ್ ಮಾಡಿ ರಾತ್ರಿ 8 ಗಂಟೆಯಲ್ಲಿ ಕಾಫಿಯೂ ಕುಡಿಯದೆ ಹೋಗಿ ವರದಿ ನೀಡಿದ್ದಾರೆ. ತನಿಖೆ ಮಾಡುವ ವೇಳೆ ಆಯೋಗದಲ್ಲಿರುವ ನಿವೃತ್ತ ನ್ಯಾಯಾಧೀಶರು ಸತ್ಯದ ಪರ ಇದ್ದಾರೆ, ಸತ್ಯದ ಅಂಶಗಳನ್ನ ಆಧರಿಸಿ ವರದಿ ನೀಡಿದ್ದಾರೆ ಎಂಬ ವಿಶ್ವಾಸವಿದೆ ಎಂದ್ರ. ಇನ್ನು ಸರ್ಕಾರ ಟಾರ್ಗೆಟ್ ಮಾಡುತ್ತಿದೆಯಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಂಸದರು ರಾಜಕಾರಣದಲ್ಲಿ ಎಲ್ಲರನ್ನೂ ಟಾರ್ಗೆಟ್ ಮಾಡಿದ್ದಾರೆ. ವಿಧಾನಸೌಧ ನಿರ್ಮಿಸಿದ ಕೆಂಗಲ್ ಹನುಮಂತಯ್ಯ ಅವರನ್ನೇ ಬಿಟ್ಟಿಲ್ಲ, ಅವರ ವಿರುದ್ಧ ಕಮಿಷನ್ ಚಾರ್ಜ್ ಮಾಡಿದ್ದಾರೆ. ದೇವರಾಜ ಅರಸು, ರಾಮಕೃಷ್ಣ ಹೆಗಡೆ, ವೀರಪ್ಪ ಮೊಯ್ಲಿ ಅವರನ್ನೂ ಬಿಟ್ಟಿಲ್ಲ. ಸೋ ಕಾಲ್ಡ್ ಕ್ಲೀನ್ ಮಿನಿಸ್ಟರ್ ಸಿದ್ದರಾಮಯ್ಯ ಇಂದು ಭ್ರಷ್ಟಾಚಾರ ಆರೋಪ ಎದುರಿಸುತ್ತಿದ್ದಾರೆ. ನಾನು ಪ್ರಾರಂಭದಿಂದ ಹೇಳಿದ್ದೇನೆ, ಆತ್ಮವಂಚನೆ ಮಾಡಿ ನನ್ನ ಪ್ರಾಣ ಒತ್ತೆ ಇಟ್ಟು ರಾಜ್ಯದ ಜನರ ಜೀವ ಉಳಿಸಲು ಊಟ ನಿದ್ದೆ ಮಾಡದೆ ಶ್ರಮ ಪಟ್ಟಿರುವುದನ್ನ ಜನ ಗಮನಿಸಿದ್ದಾರೆ ಎಂದ್ರ. ಸಮರೋಪಾದಿಯಲ್ಲಿ ಆರೋಗ್ಯ ಸುಧಾರಿಸುವ ಬಗ್ಗೆ ಜನ ನೋಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರೂವ್ ಮಾಡುವ ಅಗತ್ಯವಿಲ್ಲ. ಇವರು ಶಾಶ್ವತವಾಗಿರಲ್ಲ, ಇವರ ದಿನಗಳು ಎಣಿಕೆಯಲ್ಲಿದೆ. ಬಹಳ ಆಯುಷ್ಯ ಅಂದರೂ 3 ವರ್ಷವೇ. ಆಮೇಲೆ ನಮ್ಮ ಸರ್ಕಾರ ಬರಲ್ಲವೇ? ರಾಜಕೀಯ ದ್ವೇಷ ಸಾಧಿಸಲು ಇವರಿಗೆ ಮಾತ್ರ ಬರುತ್ತಾ? ಸತ್ಯ ಹರಿಶ್ಚಂದ್ರನ ಸರ್ಕಾರವಾಯಿತು. ಯಾವ ಇಲಾಖೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದೆ? ಅದು ಭ್ರಷ್ಟಾಚಾರವಲ್ಲ, ಬದಲಿಗೆ ದರೋಡೆಕೋರರ ಸರ್ಕಾರ. ಈ ಹಿಂದಿನ ಸರ್ಕಾರಗಳು ಪರ್ಸೆಂಟೇಜ್ ಪಡೆಯುತ್ತಿತ್ತೇನೋ, ಈ ಸರ್ಕಾರದಲ್ಲಿ ಪಾರ್ಟ್ನರ್ಶಿಪ್ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರ. ಅಲ್ಲಿ ಔಷಧಗಳು ಖರೀದಿಸುವುದೇ 7,000 ಕೋಟಿ ಆದ್ರೆ 7,000 ಕೋಟಿ ಭ್ರಷ್ಟಾಚಾರ ಆಗಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ ಸುಧಾಕರ್ ಅವರು ಸರ್ಕಾರ ಹೇಳಿದ ನಂತರ ಕಾನೂನು ಮತ್ತು ರಾಜಕೀಯವಾಗಿ ಎದುರಿಸಲು ಸಿದ್ಧ ಇರುವುದಾಗಿ ಘೋಷಣೆ ಮಾಡಿದ್ರ. ಜನರು ನಮ್ಮ ಪರವಿದ್ದಾರೆ.
ಕೋವಿಡ್ ಸಂದರ್ಭದಲ್ಲಿ ಇವರು ಮನೆ ಸೇರಿಕೊಂಡಿದ್ರೆ ಯಾರು ಪ್ರಾಣ ಒತ್ತೆ ಇಟ್ಟು ಜನರ ಪ್ರಾಣ ಕಾಪಾಡಿದ್ದಾರೆ ಎಂಬುದನ್ನ ಜನರು ನೋಡಿದ್ದಾರೆ. ಸುಪ್ರೀಂ ಕೋರ್ಟು ಹೇಳಿದೆ, ವಿಪತ್ತು ನಿರ್ವಹಣಾ ಕಾಯ್ದೆ ಬಗ್ಗೆ ತಿಳಿಯಲಿ ಅವರ ರಾಜಕೀಯ ದಿವಾಳಿತನ ತೋರಿಸಿದ್ದಾರೆ. ಅಂತಿಮ ವರದಿಗೆ 6 ತಿಂಗಳ ಕಾಲಾವಧಿ ಕೇಳಿದ್ದಾರಂತೆ. ಅವರು ಆದಷ್ಟು ಬೇಗ ಮಾಡಲಿ. ವಸ್ತುನಿಷ್ಠ ಸತ್ಯಾಂಶದ ವರದಿ ನ್ಯಾಯಾಧೀಶರಾದ ಮೈಕೆಲ್ ಕುನ್ನಾ ಅವರು ಕೊಡುವ ವಿಶ್ವಾಸವಿದೆ ಎಂದ್ರ. ರಾಜ್ಯದ ಜನರಿಗೆ ನಿಜ ಗೊತ್ತಾಗಲಿ, ತನಿಖೆಯನ್ನ ಸ್ವಾಗತ ಮಾಡುತ್ತೇನೆ. ನ್ಯಾಯಾಧೀಶ ಕೆಂಪಣ್ಣ ಆಯೋಗದ ವರದಿ ಏನಾಯ್ತು? ಎಷ್ಟು ವರ್ಷವಾಯಿತು? ಪಾರ್ಟ್ 1 ಪಾರ್ಟ್ 2 ಏನಾಯ್ತು? ಈಗ ಒಂದು ಪಾರ್ಟ್ ಮಾತ್ರ ಇದೆ. ಮತ್ತೊಂದು ಪಾರ್ಟ್ ನಲ್ಲಿ ಏನಿದೆ ಎಂದು ನಮ್ಮ ಸರ್ಕಾರಕ್ಕೆ ಗೊತ್ತಿಲ್ವೇ? ನಾವು ರಾಜಕೀಯ ದ್ವೇಷ ಮಾಡಲು ಹೋಗಿಲ್ಲ. ಬಸವರಾಜ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಅವರು ಈ ತರ ದ್ವೇಷ ಮಾಡಿದ್ರೆ ಅರ್ಧ ಜನ ಜೈಲಿಗೆ ಹೋಗಿರೋರು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ರ. ಅವರು ಹೊಸ ಪರಂಪರೆ ಹುಟ್ಟು ಹಾಕಿದ್ದಾರೆ. ಮುಂದುವರಿಯಲಿ, ಈ ಸವಾಲು ಎದುರಿಸಲು ಸಿದ್ಧನಿದ್ದೇನೆ ಎಂದು ಹೇಳಿದ್ರ. ನ್ಯಾಯಾಧೀಶರಾಗಿರ್ತಕ್ಕಂಥ ನಿವೃತ್ತ ನ್ಯಾಯಾಧೀಶರು ಮೈಕೆಲ್ ಕುನ್ನಾರ್ ಅವರು ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗನ ರಚನೆ ಮಾಡಿ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಇಂದಿನ ಸರ್ಕಾರ BJP ನೇತೃತ್ವದ ಸರ್ಕಾರದ ಸಮಯದಲ್ಲಿ ಆಗಿರಬಹುದಾದಂಥ ಭ್ರಷ್ಟಾಚಾರದ ಬಗ್ಗೆ ತನಿಖೆಯನ್ನು ಸಂಪೂರ್ಣವಾಗಿ ಮಾಡಬೇಕು ಅಂತೇಳಿ ಅದಕ್ಕೆ ಈ ಸರ್ಕಾರ ಬಂದ ಕೂಡಲೇ ಮಾಡಿದೆ. 3 ತಿಂಗಳ ಅವಧಿ ಕೊಟ್ಟಿದ್ದರು. ಬಹುಶಃ ಈ ಸರ್ಕಾರ ಬಂದು 15 ತಿಂಗಳಾಗಿದೆ ಅಂತ ಕಾಣುತ್ತೆ. ಈ ವರದಿ ನಿನ್ನೆ ಕೊಟ್ಟಿರುವಂಥದ್ದು ಅದು ಕೂಡ ಅಂತಿಮ ವರದಿ ಅಲ್ಲಂತೆ. ಅದು ಒಂದು ಇಂಟರಿಮ್ ರಿಪೋರ್ಟ್, ಮಧ್ಯಂತರ ವರದಿ. ಇವತ್ತು ಇವರ ಮೇಲೆ ಒತ್ತಡ ತಂದು ನಿನ್ನೆ ರಾತ್ರಿ 8 ಗಂಟೆಗೆ ಮಧ್ಯಂತರ ವರದಿಯನ್ನು ಮುಖ್ಯಮಂತ್ರಿಗಳು ಇಬ್ಬರು ಅವರ ಮುಖ್ಯಮಂತ್ರಿಗಳ ಸಲಹೆಗಾರರು, ಕಾರ್ಯದರ್ಶಿಗಳು, ಅವರು ನಂಬ್ಕೊಂಡಿರ್ತಕ್ಕಂಥ ಕೆಲವು ಹಿರಿಯ ಸಚಿವರುಗಳು ಇವರೆಲ್ಲ ಸೇರಿ ಪಾಪ ಗುಣಾಕಾರ ಭಾಗಾಕಾರ ಏನೇನು ಮಾಡಿದ್ದಾರೆ. ಟಾಸ್ಕ್ ಫೋರ್ಸ್ ಕಮಿಟಿಗೆ ಪ್ರಾರಂಭದಲ್ಲಿ ಶ್ರೀರಾಮುಲು ಅವರು ಅಧ್ಯಕ್ಷರಿದ್ದರು. ತದನಂತರ ಡಾಕ್ಟರ್ ಅಶ್ವಥ್ ನಾರಾಯಣ್. ಹೀಗೆ ಯಾವುದೇ ಒಂದು ತೀರ್ಮಾನ ಅದು ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದ ಹಿರಿಯ ಅಧಿಕಾರಿಗಳ ತಂಡ ಒಂದು ಕಡೆ, ಮುಖ್ಯಮಂತ್ರಿಗಳ ನೇತೃತ್ವದ ತಂಡಗಳು ಒಂದು ಕಡೆ, ಈ ರೀತಿಯಲ್ಲಿ ಕ್ರಮಬದ್ಧವಾಗಿ ನಿಯಮಬದ್ಧವಾಗಿ ಈ ರಾಜ್ಯದ ಜನರ ಪ್ರಾಣವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ, ಸಮರೋಪಾದಿಯಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿ ಅಂಥ ಸಂದರ್ಭದಲ್ಲಿ ನಾಳೆ ಏನು ಅಂತ ಯಾರಿಗೂ ಗೊತ್ತಿಲ್ಲ, ವೈದ್ಯನಿಗೂ ಗೊತ್ತಿಲ್ಲ, ಸರ್ಕಾರಕ್ಕೂ ಗೊತ್ತಿಲ್ಲ, ಇಡೀ ವಿಶ್ವಕ್ಕೆ ಗೊತ್ತಿಲ್ಲ. ನಾನು ಪ್ರಾರಂಭದಿಂದ ಹೇಳಿದ್ದೇನೆ, ಆತ್ಮವಂಚನೆ ಮಾಡಿಕೊಳ್ಳದಿರ ಈ ರಾಜ್ಯದ ಪ್ರತಿಯೊಂದು ಜೀವ ಉಳಿಸುವಂಥ, ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನನ್ನ ಪ್ರಾಣವನ್ನು ಒತ್ತೆ ಇಟ್ಟು ಹಗಲಿರುಳು ಊಟ ನಿದ್ದೆಯನ್ನು ಕೂಡ ಮಾಡದಿರ ನಾನು ಏನು ಶ್ರಮ ಪಟ್ಟಿದ್ದೀನಿ ಅಂತ ಈ ರಾಜ್ಯದ ಜನ ಗಮನಿಸಿದ್ದಾರೆ. ಆರೋಗ್ಯ ವ್ಯವಸ್ಥೆಗಳು ಯಾವ ರೀತಿ ಸಮರೋಪಾದಿಯಲ್ಲಿ ಉತ್ತಮಪಡಿಸಿದೆ ನಮ್ಮ ಸರ್ಕಾರ ಅಂತೇಳಿ ರಾಜ್ಯದ ಜನರು ನಮ್ಮ ಪರ ಇದ್ದಾರೆ. ಈ ರಾಜ್ಯ ಜನತೆ ನೋಡ್ತಾ ಇದೆ. ಅವತ್ತು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಇವ್ರ ಮನೆಗಳಿಗೆ ಸೇರ್ಕೊಂಡಿದ್ರು, ಯಾರು ಮನೆಯಿಂದ ಹೊರಗಡೆ ಇದ್ರು, ಯಾರು ಅವ್ರ ಪ್ರಾಣನ ಒತ್ತೆ ಇಟ್ಟು ಅವ್ರಿಗೋಸ್ಕರ ಕಾಪಾಡಿದ್ದಾರೆ ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿದೆ. ಇನ್ಫ್ಯಾಕ್ಟ್ ಐ ವೆಲ್ಕಮ್ ದೇರ್ ಇನ್ವೆಸ್ಟಿಗೇಷನ್. ಸ್ವಾಗತ ಮಾಡ್ತೀನಿ. ಜಸ್ಟಿಸ್ ಕೆಂಪಣ್ಣನವರ ಆಯೋಗ ಏನಾಯ್ತು ಅದ್ರ ವರದಿ? ಎಷ್ಟು ವರ್ಷ ಆಯ್ತು ಬಂದು? ವಾಲ್ಯೂಮ್ 1, ವಾಲ್ಯೂಮ್ 2, ಪಾರ್ಟ್ 1, ಪಾರ್ಟ್ 2. ಒಂದು ಪಾರ್ಟ್ ಮಾತ್ರ ಇಟ್ಟಿದ್ದಾರೆ. ಇನ್ನೊಂದು ಪಾರ್ಟಲ್ಲಿ ಏನಿದೆ ಅಂತ ಗೊತ್ತಿಲ್ವಾ ನನಗೆ? ನಮ್ಮ ಸರ್ಕಾರಕ್ಕೆ ಗೊತ್ತಿಲ್ವಾ? ನಮ್ಮ ಪಕ್ಷಕ್ಕೆ ಗೊತ್ತಿಲ್ವಾ? ಎಲ್ಲ ಗೊತ್ತಿದೆ. ನಾವು ರಾಜಕೀಯದ ದ್ವೇಷ ಮಾಡೋಕ್ಕೆ ಹೋಗಲಿಲ್ಲ. ಪಾಪ ಬೊಮ್ಮಾಯಿಯವರು, ಯಡಿಯೂರಪ್ಪನವರು ಈ ಥರದ್ದೆಲ್ಲ ರಾಜಕೀಯ ದ್ವೇಷ ಮಾಡೋಕ್ಕೆ ಹೋಗಿಲ್ಲ. ಅರ್ಧ ಜನ ಜೈಲು ಸೇರಿರೋರು ನಾವು ಈ ರೀತಿಯ ಕೆಲಸ ಮಾಡಿದರೆ. ಪೊಲಿಟಿಕಲ್ ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.